ನಾವು ಇಷ್ಟು ದಿನ ಆಂಬ್ಯುಲೆನ್ಸ್ಗಳನ್ನ ರೋಗಿಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಿಕ್ಕೆ ಬಳಸ್ತಾರೆ ಅಂತ ಮಾತ್ರ ಅನ್ಕೊಂಡಿದ್ವಿ. ಆದರೆ ಈ ಆಂಬ್ಯುಲೆನ್ಸ್ಗಳನ್ನ ಹೀಗೂ ಬಳಕೆ ಮಾಡಿಕೊಳ್ಳಬಹುದಾ ಅನ್ನೋದನ್ನ ಈ ಜನ ತೋರಿಸ್ಕೊಟ್ಟಿದ್ದಾರೆ. ಗ್ರಾಮದ ಜಾತ್ರೆಯ ಪ್ರಚಾರಕ್ಕೆ ಆಂಬ್ಯುಲೆನ್ಸ್ ಅನ್ನ ಬಳಕೆ ಮಾಡಿದ್ದಾರೆ. ಪ್ರಚಾರಕ್ಕೆ ಅನೌನ್ಸ್ ಮಾಡಲಿಕ್ಕೆ ಬೀದಿ ಬೀದಿಗಳಲ್ಲಿ ಆಂಬ್ಯುಲೆನ್ಸ್ ಮೂಲಕ ಪ್ರಚಾರವನ್ನ ಮಾಡಿದ್ದಾರೆ. ಬೆಳಗಾವಿಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ದುರ್ಬಳಕೆ ಮಾಡಿದ್ದಾರೆ. ಕುದುರೆ ಗಾಡಿ ಸ್ಪರ್ಧೆ ಇದೆ, ಅದ್ರ ಬಗ್ಗೆ ಆಂಬ್ಯುಲೆನ್ಸ್ ಅದರಲ್ಲಿ ಮೈಕ್ ಹಾಕಿ ಪ್ರಚಾರ. ಈ ಆಂಬ್ಯುಲೆನ್ಸ್ ಸರ್ಕಾರಿಯದ್ದಲ್ಲ, ಖಾಸಗಿಯದ್ದು ಅನ್ನುವಂಥ ಮಾಹಿತಿ ಇದೆ. ಈಗ ಬೆಳಗಾವಿಯ DHO ಡಾಕ್ಟರ್ ಮಹೇಶ್ ಕೋಣಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಸರ್ಕಾರಿನೇ ಆಗಿರಲಿ ಖಾಸಗಿನೇ ಆಗಿರಲಿ, ಆಂಬ್ಯುಲೆನ್ಸ್ ಅಲ್ವಾ, ಯಾವುದಕ್ಕೆ ಬಳಕೆ ಮಾಡ್ಕೋಬೇಕು ಅದಕ್ಕೆ ಮಾತ್ರ ಬಳಸಬೇಕು. ನಮ್ಮಲ್ಲಿ ಎಷ್ಟೋ ಸಾವುಗಳಾಗ್ತಾ ಇದ್ದಾವೆ. ಆಂಬ್ಯುಲೆನ್ಸ್ ಬರಲಿಲ್ಲ ಸೂಕ್ತ ಸಮಯಕ್ಕೆ, ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ನಮ್ಮ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಬದುಕ್ತಾ ಇದ್ದ ಅಂತ ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ. ನೋಡಿ ಆಂಬ್ಯುಲೆನ್ಸ್ ಇದು, ನೋಡಿ ಮೈಕ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆಂಬ್ಯುಲೆನ್ಸ್ ಅನ್ಕೊಂಡ್ಬಿಟ್ಟಿದ್ದು, ನೋಡಿ ಆಂಬ್ಯುಲೆನ್ಸೇ ಅದು. ಆದರೆ ಮೈಕು ಕುದುರೆ ಗಾಡಿ ಸ್ಪರ್ಧೆ ಇದೆ, ಎಲ್ಲರೂ ಬನ್ನಿ ಭಾಗವಹಿಸಿ, ಭರ್ಜರಿ ಆಗಿರುತ್ತೆ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಕುದುರೆ ಗಾಡಿ ಶಕ್ತಿಯ ಪ್ರಥಮ ಬಹುಮಾನ 5,100 ರೂಪಾಯಿ, ದ್ವಿತೀಯ ಬಹುಮಾನ 100,000 ಒಳಗೊಂಡಿರ್ತಕ್ಕಂಥ ಈ ನೌಕರ್ ಜನರಲ್ ಕುದುರೆ ಗಾಡಿ ಶಕ್ತಿ ನಮ್ಮ ಬುದ್ಧ ಜಾತ್ರೆಯ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ನೌಕರ್ ಜನರಲ್ ಕುದುರೆ ಗಾಡಿ ಶಕ್ತಿಯಾಗಿ ಮುಕ್ತಾಯಗೊಂಡಿದ್ದು. ಈಗ ಮುಕ್ತಾಯಗೊಂಡಿರ್ತಕ್ಕಂಥ ನೌಕರ್ ಜನರಲ್ ಕುದುರೆ ಗಾಡಿ ಶಕ್ತಿಯ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕರ್ನಾ ಬೌದ್ಧ ವಿಹಾರ ತಾವೆಲ್ಲರೂ ಕೂಡ ಬುದ್ಧ ವಿಹಾರದ ಕಡೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರಿಗೂ ಕೂಡ ಬುದ್ಧ ಜಾತ್ರಾ ಕಲಾ ತಂಡ ಸಚಿವರಿಂದ ಕ್ರಾಂತಿಕಾರಿ ಬುದ್ಧ ಮತ್ತು ಶ್ರೀಮತಿಗೆ ಕಾರ್ಯಕ್ರಮಗಳು ಈಗಾಗಲೇ ಗೆದ್ದಿರತಕ್ಕಂತಹ ನೌಕರ್ ಜನರಲ್ ಕುದುರೆ ಗಾಡಿ ಶಕ್ತಿಗಳು, ನೌಕರ್ ಜನರಲ್ ಕುದುರೆ ಗಾಡಿ ಶಕ್ತಿಗಳ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಸುಭಾಷ್ ಕೋಣಿ ಅವರು ಬುದ್ಧ ವಿಹಾರಕ್ಕೆ ಬರಬೇಕಾಗಿ ವಿನಂತಿ. ನೌಕರ್ ಜನರಲ್ ಕುದುರೆ ಗಾಡಿ ಶಕ್ತಿಯ ಪ್ರಥಮ ಬಹುಮಾನ 5,100 ರೂಪಾಯಿ, ದ್ವಿತೀಯ ಬಹುಮಾನ 100,000. ಮಾಧ್ಯಮ ಮಿತ್ರರು ಶಿರಗುಪ್ಪಿಯಲ್ಲಿ ಒಂದು ಕುದುರೆ ರೇಸು ಸಂಬಂಧ ಸರ್ಕಾರಿ ಆಂಬುಲೆನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಇದು ಈ ಆಂಬುಲೆನ್ಸು ನಮ್ಮ ಸರ್ಕಾರಕ್ಕೆ ಸೇರಿದ್ದಲ್ಲ. ದಿನಾಂಕ 23/5/2024 ಬುದ್ಧ ಪೂರ್ಣಿಮಾ ಇದ್ದ ನಿಮಿತ್ತ ಅಲ್ಲಿಯ ಸ್ಥಳೀಯ ಪಂಚಾಯಿತಿಯವರು ಒಂದು ಕುದುರೆ ರೇಸನ್ನು ಇಟ್ಟಿದ್ದರು. ಅದರ ನಿಮಿತ್ತ ಅವರು ಪ್ರಚಾರ ಮಾಡಿದ್ದಾರೆ. ಮತ್ತು ಅವರು ಇದು ಕುದುರೆ ರೇಸ್ ಇದ್ದಿದ್ದ ಬಗ್ಗೆ ಆರೋಗ್ಯ ಇಲಾಖೆಗೆ ಮತ್ತು ಜಾತ್ರೆ ಇದ್ದಿದ್ರ ಬಗ್ಗೆ ನಮ್ಗೆ ಯಾವುದೂ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ನನ್ನ ಮಟ್ಟಿಗೆ ಅವತ್ತೇನು ಜಾತ್ರೆ ಏನು ಇರಲಿಲ್ಲ. ಅಲ್ಲಿ ಅವರು ಒಂದು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಬುದ್ಧಿ ಪೂರ್ಣಿಮದ ದಿವಸ ಅವರೊಂದು ಕುದುರೆ ರೇಸ್ ಮಾಡ್ತಾರಂತ ವಾಡಿಕೆ ಇದೆ ಅವ್ರದ್ದು. ಸೊ ಅವತ್ತು ಅವರು ಆ ಕುದುರೆ ರೇಸ್ ಸಂಬಂಧ ಅವರು ತಮ್ಮದೇ ಆದ ಓನ್ ಆಂಬುಲೆನ್ಸನ್ನು ಇಟ್ಟುಕೊಂಡು ಪ್ರಚಾರ ಮಾಡಿದ್ದಾರೆ. ಅದು ಆ ಆಂಬುಲೆನ್ಸ್ ನಮ್ಮ ಇಲಾಖೆಗೆ ಸೇರಿದಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಸೊ ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ. ಶ್ರೀಧರ್, ಆಂಬ್ಯುಲೆನ್ಸು ರೋಗಿಗಳನ್ನು ಸಾಗಿಸೋಕೆ ಮಾತ್ರ ಅಂದ್ಕೊಂಡಿದ್ವಿ, ಪ್ರಚಾರಕ್ಕೆ ಬಳಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇವರು. ಅಲ್ಲಿ ಜನ ಶಾಖೆ ಒಳಗಾಗಿದ್ರ ಆರಂಭದಲ್ಲಿ ಎಂಟ್ರಿ ಕೊಡ್ತಾ ಇದೆ ಅಂತ ಇದು ಆಂಬ್ಯುಲೆನ್ಸ್ ಗಾಡಿ? ಪ್ರಭು, ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಆ ವಿಡಿಯೋದಲ್ಲಿ ಏನಂದ್ರೆ ಆಂಬ್ಯುಲೆನ್ಸ್ ಮೂಲಕ ಒಂದು ಪ್ರಚಾರ ಮಾಡುವಂಥದ್ದು. ಅಂದ್ರೆ ಬೆಳಗಾವಿ ಜಿಲ್ಲೆಯ ಏನು ಸಿರಗುಪ್ಪಿ ಇದೆ, ಕಾಗವಾಡ ತಾಲೂಕಿನ ಸಿರಗುಪ್ಪಿಯಲ್ಲಿ ಒಂದು ಜಾತ್ರೆ ನಿಮಿತ್ತವಾಗಿ ಕುದುರೆ ಷರತ್ತನ್ನು ಏರ್ಪಡಿಸಲಾಗಿರುತ್ತೆ. ಆ ವಿಚಾರವಾಗಿ ಒಂದಿಷ್ಟು ಆಂಬ್ಯುಲೆನ್ಸ್ ಮೂಲಕ ಪ್ರಚಾರವನ್ನು ಮಾಡಲಾಯಿತು. ಇದನ್ನ ಸ್ಥಳೀಯರು ಒಂದು ವಿಡಿಯೋ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿರ್ತಕ್ಕಂಥದ್ದು. ಆರಂಭದಲ್ಲಿ ಆಂಬ್ಯುಲೆನ್ಸ್ ಗ್ರಾಮ ಪಂಚಾಯತ್ಗೆ ಅಥವಾ ಆರೋಗ್ಯ ಇಲಾಖೆಗೆ ಸೇರ್ಪಟ್ಟಿದೆ ಅಂತ ಮಾಹಿತಿ ಕೇಳಿ ಬಂದಿದ್ದು. ಆದ್ರೆ ಇದು ಯಾವುದೇ ರೀತಿಯ ಸರ್ಕಾರಿ ವಾಹನ ಅಲ್ಲ, ಇದು ಖಾಸಗಿ ಆಂಬ್ಯುಲೆನ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮದ ಜನರ ಹಣವನ್ನ ಸೇರಿಸಿ ಇದನ್ನ ಏನು ಸ್ಥಳೀಯವಾಗಿ ಏನು ಪ್ರಮುಖವಾಗಿ ಪಂಚಾಯತಿ ಆಗಿರ್ಬೋದು, ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆಂಬ್ಯುಲೆನ್ಸ್ ಅನ್ನ ಖರೀದಿಸಿ ಕೊಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗ ಸ್ವತಃ ಏನು ಬೆಳಗಾವಿ DHO ಕೂಡ ಈ ಒಂದು ಏನು ಆಂಬ್ಯುಲೆನ್ಸ್ ವಿಚಾರವಾಗಿ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಇದು ಸರ್ಕಾರಿ ಆಗಿರ್ಬೋದು ಅಥವಾ ಆರೋಗ್ಯ ಇಲಾಖೆಗೆ ಸೇರಿದಂತ ಆಂಬ್ಯುಲೆನ್ಸ್ ಅಲ್ಲ, ಖಾಸಗಿ ಆಂಬ್ಯುಲೆನ್ಸ್ ಅಂತೇಳಿ. ಖಾಸಗಿ ಆಂಬ್ಯುಲೆನ್ಸ್ ಯಾವ ಉದ್ದೇಶಕ್ಕಾಗಿ ತೆಗೆದುಕೊಳ್ಳಾಗಿದೆ ಆ ಉದ್ದೇಶಕ್ಕೆ ಬಳಸಿಕೊಳ್ಳುವಂತ ಕೆಲಸವನ್ನ ಏನು ಸ್ಥಳೀಯರು ಮಾಡಬೇಕಾಗಿತ್ತು. ಆದ್ರೆ ಜಾತ್ರೆ ನಿಮಿತ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಂಬ್ಯುಲೆನ್ಸ್ ಅನ್ನ ಅಲ್ಲಿ
ನಿಯೋಜಿಸಲಾಗಿರುತ್ತೆ. ಆದ್ರೆ ಸ್ಥಳೀಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಜಾತ್ರೆ ಬಗ್ಗೆ ಆಗಿರ್ಬೋದು, ಸ್ಥಳೀಯ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿರ್ಲಿಲ್ಲ. ಇದನ್ನ ಆಂಬ್ಯುಲೆನ್ಸ್ ಅನ್ನ ಮೂಲ ಉದ್ದೇಶವನ್ನು ಬಿಟ್ಟು ಒಂದು ಜಾತ್ರೆಯಲ್ಲಿ ಆಯೋಜಿಸಿದಂತ ಕುದುರೆ ಷರತ್ತಿನ ಏನು ಇದೆ ಆ ವಿಚಾರವಾಗಿ ಅದನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಾಕಷ್ಟು ಟೀಕೆ ಗುರಿ ಆಗ್ತಾ ಇದೆ. ಇದು ಸ್ಥಳೀಯ ಗ್ರಾಮಸ್ಥರೇ ಒಂದು ಖರೀದಿರ್ತಕ್ಕಂಥ ಒಂದು ಆಂಬ್ಯುಲೆನ್ಸ್ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಪ್ರಭು. ಅಂದ್ರೆ ಶ್ರೀಧರ್, ಈಗ ನಾವು ಎಷ್ಟೋ ಸರಿ ನೋಡಿರ್ತೀವಿ ಆಂಬ್ಯುಲೆನ್ಸ್ ಬರದೆ ಸಾವನ್ನಾಯಿತು, ಅರ್ಧ ಗಂಟೆ ಮುಂಚೆ ಬಂದ್ರೆ 10 ನಿಮಿಷ ಮುಂಚೆ ಬಂದ್ರೆ ರೋಗಿ ಬದುಕ್ತಾ ಇದ್ರು. ಈ ರೀತಿ ನೋಡ್ತಾ ಹೋದ್ರೆ ಇನ್ನು ಬುದ್ಧಿ ಬಂದಂಗೆ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಜನಕ್ಕೆ. ಪ್ರಮುಖವಾಗಿ ಪ್ರಭು, ಆಯೋಜಕರು ಇದರ ಬಗ್ಗೆ ಒಂದು ಜಾಗೃತಿಯನ್ನು ವಹಿಸಬೇಕು. ಯಾಕಂದ್ರೆ ಈ ರೀತಿ ಆಂಬ್ಯುಲೆನ್ಸ್ ಗಳ ಮೂಲಕ ಜಾತ್ರೆಗಳಲ್ಲಿ ಒಂದಿಷ್ಟು ಆರೋಗ್ಯ ದೃಷ್ಟಿಯಿಂದ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನಾಗಬೇಕು. ಜೊತೆಗೆ ಪ್ರಮುಖವಾಗಿ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ, ಸೇವಿಸುವಂತ ನೀರಾಗಿರ್ಬೋದು, ಸೇವಿಸುವಂತ ಆಹಾರದಾಗಿರ್ಬೋದು ಅಥವಾ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸೋದಕ್ಕೆ ಒಂದು ಆಂಬ್ಯುಲೆನ್ಸ್ ಅನ್ನ ಬಳಕೆ ಮಾಡಬೇಕಾಗಿತ್ತು. ಅದರ ಹೊರತಾಗಿ ಇದನ್ನ ಒಂದು ಜಾತ್ರೆಯಲ್ಲಿ ಏರ್ಪಡಿಸಿದಂತ ಕುದುರೆ ಷರತ್ತಿನ ವಿಚಾರವಾಗಿ ಬಳಕೆ ಮಾಡಿರ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಏನಿದೆ, ಎಲ್ಲೋ ಒಂದ್ ಕಡೆ ಆಯೋಜಕರ ಎಡವಟ್ಟೇನಿದೆ, ಎಡವಟ್ಟಿನಿಂದ ಈ ರೀತಿ ಆಂಬ್ಯುಲೆನ್ಸ್ ಬಳಕೆ ಆಗಿರ್ತಕ್ಕಂಥದ್ದು ಪ್ರಭು. ಇದು ಸಾಕಷ್ಟು ಈಗ ಸಾರ್ವಜನಿಕವಾಗಿ ಕೂಡ ಒಂದು ಟೀಕೆಗೆ ಗುರಿ ಆಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ನೋಡಿ, ಆಂಬ್ಯುಲೆನ್ಸು ಸೈರನ್ ಕೂಗಬೇಕಾಗಿತ್ತು. ಸೈರನ್ ಕೂಗೋ ಜಾಗದಲ್ಲಿ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 10,000, ಬನ್ನಿ ಭಾಗವಹಿಸಿ, ಭರ್ಜರಿ ಇರುತ್ತೆ, ಕುದುರೆ ಗಾಡಿ ಸ್ಪರ್ಧೆ ಅಂತೇಳಿ. ಆಂಬ್ಯುಲೆನ್ಸ್ ಇಲ್ಲದೆ ಪಾಪ ನಮ್ಮ ಜನ ಅಲ್ಲಿ ಎಷ್ಟೋ ಜನ ಅಪಘಾತ ಆಗಿ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಮನೇಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬರಲಿಲ್ಲ ಅಂತ. ಇವ್ರು ನೋಡಿದರೆ ಮೈಕ್ ಹಾಕಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಖಾಸಗಿನೇ ಆಗಿಲ್ರಿ, ಅದು ಖಾಸಗಿನೇ ಆಗಿರಲಿ. ಯಾರು ಇದನ್ನು ಕೊಟ್ಟರಂತವ್ರು? ಯಾವ ಆಸ್ಪತ್ರೆಯವರು? ಏನು ಬಾಡಿಗೆ ಗಾಡಿ ಅನ್ಕೊಂಡ್ರ? ಟಮ್ ಗಾಡಿ ಏನು? ಈ ಬಾಡಿಗೆ ದುಡ್ಡಿಂದ ನೀವೇನಾದರೂ ಅಲ್ಲಿ ನಡೆಸ್ತಾ ಇದ್ದೀರಾ ಆಸ್ಪತ್ರೆನ? ಹಾಗಾಗಿನೇ ಇದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ.